ಎಲ್ಲರಿಗೂ ಶಾಕಿಂಗ್ ಆಗಿರೋ ವಿಷಯ ಹೇಳ್ತೀನಿ. ಎಂತ ಜನಗಳಿದ್ದಾರೆ ನೋಡು. ಹಾ, ಸಿ.ಸಿ ಕ್ಯಾಮ್ರಾ ನೋಡಿ ತಗೊಂಡೋಗಿರ್ತಾನ. ನಾನು ಹುಡ್ಕೊಂಡು ಏನ್ ಮಾಡೋಣ? ಅವ್ರು ಸಿ.ಸಿ ಕ್ಯಾಮ್ರಾ ಇದೇನ್ ಹೇಳು, ನಂಗೆ ಗೊತ್ತಿಲ್ಲ ಕಣ. ನೋಡ್ಬಿಟ್ಟು ಏನ್ ಅನ್ಸುತ್ತೆ? ಎಂತ ಜನ ಇರ್ತಾರೆ ಅಂದ್ರೆ, ಓ ಗಾಡ್. ಅಜ್ಜಿ ಕಾಲೆಲ್ಲ ಮುಟ್ಬಾರ್ದು. ಎಲ್ಲ ತಗೊಂಡೋಗೋದು, ಮನೇಲಿ ಸಾಯಿಸೋದು. ದಿಸ್ ಇಸ್ ವೆಜ್. ಹಾಯ್ ಗಾಯ್ಸ್, ನಾವು ಬ್ಲಾಗ್ನ ಆಚೆ ಕಡೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಇದು ವೆಜ್ ಕಣೋ, ನೀನು ವೆಜ್ ತಿನ್ನಲ್ಲ, ಚಿಕನ್ ಬರ್ತಾರೆ. ನಾನು ಸ್ಟೀಮ್ ತೊಗೊಂಡೆ, ನನಗೆ ಫ್ರೈಡ್ ಅಷ್ಟು ಇಷ್ಟ ಆಗಲ್ಲ. ಸೊ ಇದು ನನ್ನ ಬರ್ಡೇ ವೀಕ್ ಅಲ್ವಾ, ಹಾಗಾಗಿ ಚೆನ್ನಾಗಿದೆಯಾ? ವೆಜ್ಜೇ ತಗೋ ನೀನೆ. ಸಾಸ್ ಚೆನ್ನಾಗಿದೆ ಅಂತನಾ? ಚಿಕನ್ ಬರುತ್ತೆ ಆಮೇಲೆ. So here fried chicken momos and steam. This is veg. Have it, Papu. Taste it. Chicken ಚೆನ್ನಾಗಿದೆ, veg ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿಲ್ವಾ? ತಗೊಂಡದು this time the slippers are really good. I'm gonna buy this too. See, ಇದು ನೋಡಿ ಎಷ್ಟು ಕ್ಯೂಟ್ ಥಿಂಗ್ಸ್ ಬಂದಿದೆ. ಹೀಗೆ ಆಯಿಲ್ ಏನಾದರೂ ಚಪಾತಿ ರೋಟಿಗೆ ತುಪ್ಪ ಗೀ ಕ್ಯೂಟ್ ಇದೆಲ್ಲ ಇದು ತಗೊಂಡು. ಇದು ನೋಡು, ಇದು ಒಂದಿಷ್ಟು ಕ್ಯೂಟ್ ಇದೆ. ಆಟ ನೋಡು ಎಷ್ಟು ಚೆನ್ನಾಗಿದೆ ಅಂತ. ಸಖತ್ ಎಂಜಾಯ್ ಮಾಡಿ. ಆ ಕಡೆ ಇನ್ನೂ ಇದೆ ನೋಡು. ಹೌದಾ? ಇದು ಚೆನ್ನಾಗಿದೆ. ಅದೆಷ್ಟಿಲ್ಲ. ಇದು ಆಟ ನೋಡಿ ಎಷ್ಟು ಕ್ರೇಜಿ ಆಗಿದೆ. ತುಂಬ ಖುಷಿ ಪಡ್ತೀನಿ. ಚೆನ್ನಾಗಿರಲ್ಲ? ಓಕೆ. ರಿಲ್ಯಾಕ್ಸಿಂಗ್ ಆಗಿಲ್ವಾ? ನೀನು ಆಡಲ್ಲ ನೋಡಿತ್ತು. ಆಡಲ್ಲ ಗೊತ್ತು, ಬಟ್ ಆದರೂ ಇಷ್ಟ ಆಗ್ತಿದೆ ತಗೊಂಡು. ವಿತ್ ವೀಲ್ಸ್. ಏನಿದು? ವಿತ್ ವೀಲ್ಸ್. ಹಾಟ್ ವೀಲ್ಸ್. ಝೂಮ್ ವೀಲ್ಸ್ ಅಂತ ಹಾಕೋರಿ. ಬೇಕಾಯ್ತು ಲೋಕಲ್ ಬ್ರ್ಯಾಂಡ್. ಬೇಡ. ಬರ್ಡೇ ಗಿಫ್ಟ್. ಬೇಡ. ಹಾಟ್ ವೀಲ್ಸ್ ತಗೋ. ಈಗ ತಗೊಂಡು ನೋಡಿ. ಎಲ್ಲರೂ ಕಲೆಕ್ಷನ್ಸ್ ಇಟ್ಕೊಂಡು ಹೋಗ್ತಾರೆ. ಕೊಡ್ಸೋ ಟೈಮಲ್ಲಿ ಕೊಡಿಸ್ಲಿಲ್ಲ. ಗನ್ ತಗೋ. ಯಾವ್ದು? ಏನಕ್ಕೆ? ಚಿಂದು ಹೊಡಿಯಲ್ಲ. ಸ್ಟೋನ್ ಇಲ್ಲಿ ಸಿಗಲ್ಲ. ನೋಡಿ, ಬರೀ ಸ್ಲಿಪ್ಪರ್ ಶಾಪಿಂಗ್ ಆಯ್ತು ಇವತ್ತು. ಇಷ್ಟು ಶಾಪ್ ಮಾಡ್ತಿದ್ದೀವಿ. ಸರಿ. ಅಂದರೆ ಏನಂತ ಇಲ್ಲಿ ಗೊತ್ತಿಲ್ಲ, ನಾವು ಒಳಗಡೆ ನನ್ನ ಕಣ್ಣಿಗೆ ಈ ಥರ ಕ್ಯೂಟ್ ಥಿಂಗ್ಸ್ ಬೀಳುತ್ತೆ. ನನಗೆ ಈ ಥರ ಕ್ಯೂಟ್ ಥಿಂಗ್ಸ್ ಅಂದರೆ ಇಷ್ಟ. ಇದೊಂದು ಕಣ್ಣಿಗೆ ಬಿತ್ತು, ಕ್ಯೂಟಾಗಿದೆ. ಗಾಜಿದು ಉಪ್ಪಿನಕಾಯಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಕ್ಯೂಟಾಗಿರುತ್ತೆ ಅಂತ. ಇದೊಂದು ತಗೋ. ಎಷ್ಟು? ಸ್ಟೀಲ್ ಬಾಟಲ್ ನೋಡೋ, ಸ್ಟ್ಯಾನ್ಲಿ. ಅದ್ರದ್ದು ಕಾಫಿದು ಸ್ಟ್ಯಾನ್ಲೆಸ್ ಸ್ಟೀಲ್. ಅದು ಎಷ್ಟು ಗೊತ್ತಿಲ್ಲ. ಇದು ಚೆನ್ನಾಗಿದೆ. ಇದೆಷ್ಟಿದೆ ಅಂತ ಗೊತ್ತಿಲ್ಲ. ಬ್ರ್ಯಾಂಡ್ಲೇ, ಸ್ಟೇನ್ಲೆಸ್ ಅಲ್ಲ. ಇದೊಂದು ಶೂ ಮ್ಯಾಚಿಂಗ್ ಇದೆ. ಸ್ಲಿಪ್ಪರ್ಸ್ ಇಡಬೇಕಿತ್ತು. ಸ್ಲಿಪ್ಪರ್ಸ್ ಸ್ಕೂಟಿಲಿ ಇಡೋಣ ಬಿಡು. ಇಡೋ. ಅಯ್ಯೋ ನೋಡಿದ್ರೆ ಯಾವಾಗಲೂ ಫಿಶ್ಶು ಅಂತ ಅಕ್ವೇರಿಯಂ ಶಾಪಿಗೆ ಬಂದಿದ್ದಾನೆ. ಅದೇನು ಫಿಶ್ ನೋಡ್ತಾನೋ ಏನೋ. ಆಸ್ಕರ್ ಇದೆಯಾ? ಎಷ್ಟು ಕ್ಯೂಟಾಗಿದೆ. ಇದು ಪ್ಯಾರೆಟ್ ಫಿಶಾ? ಹರ್ಮನಾ? ಮಸ್ತ್. ಇದೆಷ್ಟು ಪ್ಯಾರೆಟ್ ಫಿಶ್? 800 rupees ಪೇರಾ? ಇದು ಇಟ್ಕೋ. ತುಂಬಾ ಸ್ಮಾಲ್ ಐತಲ್ಲ ಸರ್. ಆಸ್ಕರ್ ಎಷ್ಟು ಪೇರು? ಅದಿದ್ರೆ ಎಷ್ಟು? ಅದು ಅಷ್ಟೇ ಸೇಮ್ 800 ಅನಾ?
ಎಲ್ಲ ತೊಗೊಂಡು ಹೋಗೋದು, ಮನೇಲಿ ಸಾಯಿಸೋದು. ಬೇಡ ಬೇಡ ಅಂದರೆ ಫಿಶ್ ಬೇಕು ಅಂತಾನೆ. ಇವೆಲ್ಲ 800 ರೂಪಾಯಿ ಕೊಟ್ಟು ತೊಗೊಂಡೋಗಿ ಒಂದೇ ದಿನಕ್ಕೆ ಸತ್ತೋದ್ರೆ ಎಷ್ಟು ಹೊಟ್ಟೆ ಉರಿಯಲ್ಲ ಪಾಪ. ಇದು 1800, ಇದು ಜಸ್ಟ್ 800. ಆ್ಯಕ್ಟಿವ್ ಇದ್ರೆ ಏನು ಪ್ರಯೋಜನ? ಅಲ್ಲಿ ನಮ್ಮನೆ ಪಾಂಡಿಗೆ ಹೋಗಿದ್ದು ಆಗಲ್ಲ, ಅವಾಗೆಲ್ಲ ನಾವು ತೊಗೊಂಡಿಲ್ವಾ. ಗೈಸ್ ಎಂಥ ಜನ ಇರ್ತಾರೆ ಅಂದರೆ, ಓ ಗಾಡ್, ಇಲ್ಲಿ ಬೇಡ, ಮನೆಗೆ ಹೋಗಿ ಹೇಳ್ತೀನಿ ಏನಾಯಿತು ಅಂತ. ಇಲ್ಲಿ ನಾಯ್ಸ್ ಇದೆ ತುಂಬ. ಒಳಗಡೆ ಹಾಕೋ. ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ಕೊಂಡು ಮನೆಗೆ ಹೋಗಬೇಕು. ಜಸ್ಟ್ ಮೋಮೋಸ್ ತಿಂದಿದ್ದು ಅಷ್ಟೇ. ಎಗ್ ರೈಸ್ ತಿನ್ನೋಕ್ಕೆ ಈಗ ಸ್ಟ್ರೀಟ್ ಫುಡ್. ಕಬಾಬ್ ಇದು ಎಗ್ ತಿನ್ನು. ನಮಗೇನಿದ್ರು ಮಸಾಲೆ ಪುರಿನೇ ಸರಿ. ದಿಸ್ ಇಸ್ ಟು ಟೇಸ್ಟಿ. ನಾನು ತುಂಬ ದಿನದಿಂದ ಇಲ್ಲಿ ಬಂದು ತಿಂತಾನೇ ಇದ್ದೀನಿ. ಹತ್ರ ಬರಜ್ಜಿ ಅಜ್ಜಿ ಅಜ್ಜಿ ಫುಲ್ ಫೋಟೋಗೆ ಪೋಸ್ ಕೊಡ್ತೆ. ಏನೇನು ತಂದಿದ್ದೀನಿ ತೋರಿಸ್ಲಾ ಅಜ್ಜಿ? ನೋಡಜ್ಜಿ, ಇದು ಫೋಟೋ ತೆಗಿಬೇಕಂತ ಅಜ್ಜಿಗೆ. ಅಜ್ಜಿ ಮೊಮ್ಮಗಳು. ಯೋ ಅಜ್ಜಿ ಆಯ್ತು ನೋಡು. ಇದೊಂದು ಕ್ಯೂಟ್ ಲಿಟಲ್ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಎಣ್ಣೆ ತುಪ್ಪ ಹಾಕಿರೋದು ಗಾಜಿಂದು. ಇದು ಪ್ರೈಸ್ ಎಷ್ಟು ಗೊತ್ತಾ? ಇದು 200 ರೂಪೀಸ್ ಇತ್ತು, ಬಟ್ ಆಫರಲ್ಲಿ 100 ರೂಪೀಸಿಗೆ ಕೊಟ್ಟಿದ್ದಾರೆ ನೋಡು. ಪರವಾಗಿಲ್ಲ, ಇದು ರೊಟ್ಟಿಗೆಲ್ಲ ಹಾಕೊಳಕ್ಕೆ ಚೆನ್ನಾಗಿದೆ. ಅಜ್ಜಿ ಇನ್ನೊಂದು ನೋಡು, ಉಪ್ಪಿನಕಾಯಿ ಹಾಕಕ್ಕೆ ಗಾಜಿಂದು ಚಿಕ್ಕದಾಗ ಹಾಕಿ ಇಟ್ಕೊಳ್ಳೋ ಡೈನಿಂಗ್ ಟೇಬಲ್ ಮೇಲೆ. ನಮ್ಮಮ್ಮ ಇದೆಲ್ಲ ಏನೇನು ಆಟ ಸಾಮಾನು ಅಡ್ಗೆ ಗುಡ್ಗೆ ಆಡಕ್ಕ ಅನ್ನತ್ತ ಅಜ್ಜಿ. ಚೆನ್ನಾಗಿಲ್ವೇನ ಅಜ್ಜಿ? ಅಮ್ಮ ಉಪ್ಪಿನಕಾಯಿ ಹಾಕಿಡ ಗಟ್ಟಿಯಾಗಿ ಕೂರುತ್ತೆ. ಸ್ಪೂನ್ ಹೊರಗಡೆಯಿಂದ ನಾವು ತಕೊಂಡು ಹಾಕೋಬಹುದು ಅಲ್ವೇನಜ್ಜಿ? ಅಮ್ಮ ಬರೀ 20 ರೂಪೀಸ್ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಜ್ಜಿ ಇದು ನಾನು ಸ್ಲಿಪ್ಪರ್ ತೊಗೊಂಡಿದ್ದು ಗೈಸ್. 10,000 ರೂಪಾಯಿ ನೈಕಿ ಶೂಸ್, 5,000 ರೂಪಾಯಿ ಪೂಮಾ ಶೂಸ್ ತೊಗೊಳೋಣ ಅಂದರೆ ಐ ಎಂಡೆಡ್ ಅಪ್ ಟೇಕಿಂಗ್ ದಿಸ್ 300 ರೂಪೀಸ್ ಚಪ್ಪಲ್. ಅಜ್ಜಿ ಇದಕ್ಕೆ 1000 ರೂಪಾಯಿ ಆಯ್ತು ನೋಡು. ಇದು 300 ರೂಪಾಯಿನಾ? ಇದಕ್ಕೆ 300 ಎಲ್ಲ 300. ಇದು ಇವೆರಡು ಅವಂದು ಆಯ್ತಾ, ಇದು ನಂದು. ಆ್ಯಂಡ್ ಇದೊಂದು ಚೆನ್ನಾಗಿದೆ, ಇದು ನಾನು ತಗೊಂಡಿದ್ದು. ಸ್ಮಾಲ್ ಸೈಜ್ ಇರಲಿಲ್ಲ, ಆದರೂ ನಂಗೆ ಇದು ಇಷ್ಟ ಆಯಿತು ಅಂತ ತಗೊಂಡೆ. ಚಿಕ್ಕದಾದ್ರೂ ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಲ್ವೇನಜ್ಜಿ? ಅಜ್ಜಿ ಕಾಲೆಲ್ಲ ಮುಟ್ಬಾರ್ದು. ಏನ್ ಗೊತ್ತಾ, ನಮ್ಮ ಮಮ್ಮಿಗೊಂದು ತಂದಿದ್ದೀನಿ. ನಮ್ಮ ಮಮ್ಮಿ ಫುಲ್ ಖುಷಿ ಆಗ್ಬಿಡ್ತಾರೆ. ಅವರಿಗೂ ಒಂದಿದೆ. ಏನಂತ ಗೆಸ್ ಮಾಡಮ್ಮ, ಹೋಗಿ ನೀನು ಬಾ ಇಲ್ಲಿ ಗೆಸ್ ಮಾಡು. ಅಜ್ಜಿ ನಿನಗೆ ಅಂತ ಹಳ್ಬೆ, ನಮ್ಮಮ್ಮ ಹಳ್ಬೆ ಕರಿ ಮಾಡ್ಕೊಡುತ್ತೆ, ಸಖತ್ತಾಗಿರುತ್ತೆ. ಮಶ್ರೂಮ್, ಓಕೆ ಕನ್ನಡ ತಪ್ಪಾದ್ರೆ ಮಶ್ರೂಮ್. ಆ್ಯಂಡ್ ಇದು ಪೆಪ್ಪಿ ನನಗೆ. ಪಪ್ಪಿ ಅಲ್ಲ, ಪಪ್ಪಿ ಅಂತ. ಇದು ಟ್ರೆಸಿಮಿ ಶಾಂಪು. ಅಜ್ಜಿಗೆ ಶಾಂಪು. ಅಜ್ಜಿ ಶಾಂಪು ಇಲ್ಲ, ಇದಲ್ಲ ನನ್ನ ಹತ್ರ ಇದೆ ಗೈಸ್. ರೋಸ್ ಮೇರಿ ಅಜ್ಜಿ ಕಟಿಂಗ್ ಮಾಡಿಸ್ಬೇಕು ಅಂತ ಇದೆ. ನೀನು ಒಂದ್ಸರಿ ಬಾಬ್ ಕಟ್ ಮಾಡಿಸ್ಬಿಟ್ಟು ನೋಡು ಅಜ್ಜಿ ಹೆಂಗ್ ಕಾಣುತ್ತೆ ಅಂತ, ಆಮೇಲೆ ಫುಲ್ ಕಟ್ ಮಾಡಿಸು. ನಾನು ರೋಸ್ ಮೇರಿ ಆನ್ಲೈನಲ್ಲಿ 800 ರೂಪಾಯಿ ಕೊಟ್ಟು ತರಿಸಿದ್ದೆ. ಅದೇ 2 ಬಾಟ್ಲ್ ಇದೆ. ಆದ್ರೂ ಇದೊಂದು ಬೇಕು. ನೋಡಜ್ಜಿ, ಇದು ಬ್ಯೂಟಿ ಬ್ಲೆಂಡರ್ ಗೈಸ್. ಬೇಗ ಬ್ರ್ಯಾಂಡ್ ಬ್ಯೂಟಿ. ಅಜ್ಜಿಗೆ ಏನಂತ ಕೇಳೋದು? ಇದೇನು ಹೇಳು? ನಂಗೆ ಗೊತ್ತಿಲ್ಲ ಕಣ. ನೋಡ್ಬಿಟ್ಟು ಅನ್ನ ಏನ್ ಅನ್ಸತ್ತೆ? ಏನಕ್ಕೆ ಯೂಸ್ ಮಾಡ್ಬೋದು ಅಜ್ಜಿ? ಅದು ನಮ್ಗೆ ಎಲ್ಲ ಗೊತ್ತಿಲ್ಲ. ಏನಕ್ಕೆ ಇರ್ಬೋದು? ಮೇಕಪ್ ಇಂದ ಅದು. ಮೇಕಪ್ ಹಿಂಗೆ ಕ್ರೀಮ್ ಹಿಂಗೆ ಹಾಕೊಳಕ್ಕೆ ಹೊತ್ಕೊಳಕ್ಕೆ. ನಾವು ಎಲ್ಲ ನೋಡಿಲ್ಲ. ಆಯ್ತಾ? ಇದು ಎವರೆಸ್ಟ್ ಫೇಸ್ ವಾಶ್. ಸನ್ಸ್ಕ್ರೀನ್ ತಂದಿದೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದೆ. ನೀನು ಅಷ್ಟೊಂದು ರೇಟ್ ಮಾಡಿದ್ರೆ ಅದು ಯೋಚನೆ ಮಾಡಾಯ್ತು.
ಗೈಸ್ ನಮ್ಮಮ್ಮ ಕೊನೆಗೂ ಗೆಸ್ ಮಾಡಿದ್ರು. ಅವರಿಗೆ 2 ಸನ್ಸ್ಕ್ರೀನ್, ಇದು ಒಂದಕ್ಕೆ ಎಷ್ಟು ಹೇಳು? 350 ರುಪೀಸ್. 350 2 ಸನ್ಸ್ಕ್ರೀನ್ 3000 ರುಪೀಸ್ ಸನ್ಸ್ಕ್ರೀನ್. ಸರಿ ನೆಕ್ಸ್ಟ್ ಹೋಗು ಬೇಗ. ಸರಿ, ಯಾಕಂದ್ರೆ ನಾನು 550 ಸನ್ಸ್ಕ್ರೀನ್ ತರಿಸಿದ್ದೆ. ನಮ್ಮ ಅಮ್ಮಂಗೆ ಅಟ್ಲೀಸ್ಟ್ 350 ಆದ್ರೂ ಕೊಡೋಣ ಅಂತ. ಅಲ್ಲ ಮುಖಕ್ಕ ಒಂದಕ್ಕೆ 350, ಒಂದಕ್ಕೆ 350. ಇದೇನೋ ಆಫರ್ ಇತ್ತಿದ್ದು. ಇದು ಗೈಸ್ ಗೋಧಿ ಹಿಟ್ಟು. ನಮ್ಮ ಮನೇಲಿ ಮೈದಾ ಗೋಧಿ ತಿನ್ನೋ ಸುಮಾರು ದಿನನೇ ಆಗಿತ್ತು. ಬರೀ ಏನಮ್ಮ ಸಿರಿಧಾನ್ಯಗಳು ಯೂಸ್ ಮಾಡಿ ಚಪಾತಿ ಮಾಡ್ತಿದ್ರು. ಎಷ್ಟೋ ದಿನಗಳಾದ್ಮೇಲೆ ಬರ್ತಾ ಇದೆ ಗೋಧಿ ಹಿಟ್ಟು ನಮ್ಮ ಮನೆಗೆ. ಆ್ಯಂಡ್ ಇದು ಕಾರ್ನ್, ಸ್ವೀಟ್ ಕಾರ್ನ್, ಪಾಪು ಫೇವ್ರೇಟ್. ಅಮ್ಮ ನೀನು ಮಸ್ಕಾ ಚಸ್ಕಾ ಬಿಸ್ಕೆಟ್ ಕೇಳ್ತಿದ್ದಲ್ಲ, ಅಜ್ಜಿಗೆ ಸಿಕ್ತು. ಮಸ್ಕಾ ಚಸ್ಕಾ ಬ್ಯಾನ್ ಮಾಡಿ. ಮಸ್ಕಾ ಚಸ್ಕಾ ತಪ್ಪು ಹೇಳ್ತೀರಾ. ಮಸ್ಕಾ ಚಸ್ಕಾ, ಇವರಿಬ್ರು ಚಸ್ಕಾ ಮಸ್ಕಾ ಚಸ್ಕಾ. ಇದು ಈಗ ಉಲ್ಟಾ ಮಾಡಿದ್ದಾರೆ. ಈಗ ಎಲ್ಲರಿಗೂ ಶಾಕಿಂಗ್ ಆಗಿರೋ ವಿಷಯ ಹೇಳ್ತೀನಿ. ತಡೀರಿ ಈಗ ಬರುತ್ತೆ ಗೈಸ್. ಅಜ್ಜಿ ಸುಮ್ಮನಿರಜ್ಜಿ. 2000 ಶಾಪಿಂಗ್ ಮಾಡಕ್ಕೆ ಹೋಗಿ 2000 ಹೆಲ್ಮೆಟ್ ಕಳೆದೋಯ್ತು ಗೈಸ್. ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್, ಒಂದು ಹೊಸ ಹೆಲ್ಮೆಟ್ಟು. ಆಚೆ ಕಡೆ ರಿಲಯನ್ಸ್ ಅದೆಲ್ಲ ಬ್ಯಾಗ್ ಎಲ್ಲ ಆಚೆ ಇಡಬೇಕಲ್ಲ, ಆಚೆ ಇಟ್ಬಿಟ್ಟು ನಾವು ಒಳಗಡೆ ಶಾಪಿಂಗ್ ಮಾಡಕ್ಕೆ ಹೋಗಿದ್ವಿ. ಶಾಪಿಂಗ್ ಮಾಡಿ ಆಚೆ ಬರ್ತಿದ್ದೀವಿ, ಇವ್ನ ಹೆಲ್ಮೆಟ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ನ ಹೆಲ್ಮೆಟ್ ಜಾಗಕ್ಕೆ ಅವ್ನ ಹೆಲ್ಮೆಟ್ ಇಟ್ಟು ಹೋಗಿದ್ದಾನೆ. ನಮ್ದು ಹೊಸ ಚೆನ್ನಾಗಿತ್ತು, ಅವ್ನು ಯಾವುದೋ ಹಳೆ ಹೆಲ್ಮೆಟ್ ಇಟ್ಟು ಹೋಗಿದ್ದಾನೆ. ಎಷ್ಟು ಬೇಜಾರಾಯಿತು ಗೊತ್ತಾ. ಇದೆ ಎಂಥ ಜನಗಳಿದ್ದಾರೆ ನೋಡು. ಸಿ.ಸಿ ಕ್ಯಾಮ್ರಾ ನೋಡಿ ತಗೊಂಡೋಗಿರ್ತಾನೆ. ನಾನು ಹುಡ್ಕೊಂಡು ಏನ್ ಮಾಡೋಣ? ಅವರು ಸಿ.ಸಿ ಕ್ಯಾಮ್ರಾ ಗೊತ್ತಾದ್ರು ನಂಬರ್ ಬೇಕಲ್ಲ ನಮಗೆ. ನಮ್ಮ ನಂಬರ್ ಕೊಟ್ಟು ಬಂದಿದ್ದೀವಿ ನೋಡೋಣ. ನಮ್ಮ ನಂಬರ್ ಕೊಟ್ಟು ಬಂದಿದ್ದೀವಿ. ಯಾರಾದ ಬಂದ್ರೆ ನಮ್ಮ ಹೆಲ್ಮೆಟ್ ಇಟ್ಕೊಂಡು ಅದೇ ನಮ್ಮ ನಂಬರ್ ಅವ್ರಿಗೆ ಕೊಟ್ಟು ಬಂದಿದ್ವಿ. ಬಟ್ ಅವ್ರು ಕಾಲ್ ಮಾಡಲ್ಲ. ಸಿ.ಸಿ ಕ್ಯಾಮ್ರಾ ಎಲ್ಲೂ ನಾನು ಇಟ್ಕೊಂಡು ಹೋಗ್ತೀನಿ ಅಂದೆ ಮೇಡಮ್. ನಮಗೆ ತುಂಬಾ ಬೇಜಾರು. ಅಲ್ಲ ಹಿಡ್ಕೊಂಡೇ ಹೋಗೋದೈತಲ್ಲ ಮಗ. ಸಾಕು ಈಗ ಫೈಟಿಂಗ್ ಹೇಳ್ತೀರಾ ಅಜ್ಜಿ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕತ್ಕೊಂಡು ಹೋದ್ರ ಬಗ್ಗೆ ಏನ್ ಹೇಳ್ತೀರಾ? ಎಂತ ಜನಗಳಿರ್ತಾರೆ ನೋಡಿ. ಅಂತ ಅಂಗಡಿಲೆಲ್ಲ ನಾವು ಎಷ್ಟು ಸತಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದೀನಿ ಗೊತ್ತಾ? ನಾನು ಎಷ್ಟೋ ಸತಿ ನನ್ನ ಬ್ಯಾಗು ಅಲ್ಲಿ ಇಟ್ಟು ಹೋಗಿದ್ದೀನಿ. ಬಟ್ ಈ ರೀತಿ ಕತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಆ ಥರ ಶಾಪಿಂಗ್ ಮಾಡೋಕ್ಕೆ ನಮಗೆ ಬೇಜಾರಾಗುತ್ತೆ ಅಲ್ಲಿ ಇಟ್ಟು ಹೋಗೋಕ್ಕೆ. ಅಲ್ವೇನಜ್ಜಿ? ಹೌದೌದು. ವೆರಿ ಬ್ಯಾಡ್ ಫೀಲಿಂಗ್. ವೆರಿ ಅವ್ನು ಹೆಂಗಿದ್ರು ಹೊಸ ಹೆಲ್ಮೆಟ್ ಬೇಕು ಅಂತಿದ್ದ. ಅವನು ಹೊಸ ತಗೊಂತಾನಂತೆ ಬಿಡು. So pretty, so beautiful, just looking like a wow. ಅದೇ ಗೈಸ್, ನಾನು ಎಲ್ಲೂ ಓಡಾಡಲ್ಲ, ಆದರೂ ಸುಮ್ಮನೆ ಇಷ್ಟೊಂದು ಸ್ಲಿಪ್ಪರ್ ಶಾಪ್ ಮಾಡ್ತಾ ಇರ್ತೇನೆ ಗೊತ್ತಾ. ಇದಾದರೂ ಪರವಾಗಿಲ್ಲ ಅಮ್ಮ, ಇನ್ನೂ ಕಾಸ್ಟ್ಲಿ ಸ್ಲಿಪ್ಪರ್ಸ್ ಎಲ್ಲ ಅವನು ಏನು ಮಾಡೋದು. ಇದಾದರೂ ಕಡಿಮೆ ಪ್ರೈಸ್, ಏನೂ ಆಗಲ್ಲ. ತಗೊಳಜ್ಜಿ, ಹಾಕೊಳ್ಳಜ್ಜಿ. ಯಾವ ಬೇಕಾ? ನಮ್ಮ ಅಜ್ಜಿಗೆ ಇದು ಇಷ್ಟ ಆಯ್ತಂತೆ. ಅಲ್ಲ ನಿನ್ನು ನನಗೂ ಹಾಕಲ್ಲ. ಅದಕ್ಕೆ ನನಗೂ ಹಾಕಲ್ಲ. ನಂದು ಕಾಲ್ ಚಿಕ್ಕದು ಬಟ್ ಉದ್ದ ಇದೆ. ಅಗ್ಲ ಇಲ್ಲ. ಅಜ್ಜಿ ಹಂಗಲ್ಲ ಅಜ್ಜಿ, ತಪ್ಪ ಹಾಕಂತಿದ್ಯಾ ಅಜ್ಜಿ? ಹಿಂಗ ಹಾಕಬೇಕು ನೋಡ. ಪಾಪ ಇದು ಕಟ್ ಮಾಡೋ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಅವ್ನ ಕಾಲ್ ಮುಟ್ಟುತ್ತಾನೆ ಇಲ್ಲ, ಅವ್ನು ಚೂರಾದ್ರೂ ಮುಟ್ಟುತ್ತಿದ್ದಾನೆ ನೋಡು. ಅದೇ ನೀನು ಫಸ್ಟ್ ಏನಂದೆ? ಮುಟ್ಬೇಡ ಕಣೋ. ನನ್ನ ಕಾಲ್ ನೋಡಿ ಎಷ್ಟು ಉದ್ದ ಇದೆ. ಬಾರೋ ನಮಸ್ಕಾರ ಮಾಡು. ಬಾರೋ ಚಪ್ಪಲಿ ಬಿಚ್ತೀನಿ. ಬಾರೋ, ನನ್ನ ಕಾಲು ಎಷ್ಟು ಮುದ್ದಾಗಿದೆ, ವಾಶ್ ಮಾಡಿಲ್ಲ. ಮಾಡು ರಿಟರ್ನ್ ಯಾಕೆ ಕೊಡ್ತೀವಿ? ಎಲ್ಲ ಕರೆಕ್ಟ್ ಸರಿ ಇದೆ. ಇದು ಪಾಪುದು ಗೈಸ್, ಪಾಪುನ ಸೈಜ್ ಇರೋದು. ಅಷ್ಟಕ್ಕಿದೆ. ನನ್ನ ಕಾಲು ಮುಚ್ಚೆ ಹೋಗ್ತಿದೆ, ಗಲೀಜ್ ಅನ್ಕೊಳ್ಳೋದು. ಮುಚ್ಚೆ ಹೋಗುತ್ತೆ. ಇದ್ರಲ್ಲಿ ಹಾಕೋಣ. ಅದು ಕಲರ್ ಥರ, ಕಲರ್ ಥಿಯರಿ. ಒಂದೊಂದು ಕಲರಲ್ಲಿ ಒಂದೊಂದು ಕಾಂಪ್ಲೆಕ್ಷನ್ ಕಾಣೋ ಸ್ಕಿನ್.